ಹಲೋ ಹಾಯ್, ಹೇಗಿದ್ದೀರಿ? ನಾನು ಕನ್ನಡ ಕಸ್ತೂರಿ. ಇವತ್ತು ಅಮೃತಧಾರೆ ಸೀರಿಯಲ್ನಲ್ಲಿ ಸ್ವಲ್ಪ ಬದಲಾವಣೆಯ ವಿಷಯ ಇದೆ, ಅದನ್ನು ಮಾತಾಡೋಣ ಬನ್ನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋದ ಜೊತೆ ಸಬ್ಸ್ಕ್ರೈಬ್, ಈಗ ಬಂದು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ. ನನ್ನ ಅಪ್ಡೇಟ್ ವಿಡಿಯೋಗಳು ನಿಮ್ಮ ಚಾನಲಿಗೆ ಬರುವ ಹಾಗೆ ಮಾಡ್ಕೊಳ್ಳಿ, ಆಯಿತಾ? ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಅಮೃತಧಾರೆಗೆ ಎಂಟ್ರಿ ನೀಡಿದ ರಾಧಾರಮಣ ಮಿಸ್ ಶ್ವೇತಾ ಪ್ರಸಾದ್. ಗೌತಮ್ಗೆ ಹೆಣ್ಣು ಹುಡುಕಿದ ಡೈರೆಕ್ಟರ್ಗೆ ನೆಟ್ಟಗರಿಂದ ಬೈಗುಳವೋ ಬೈಗುಳ. ಹೌದು, ಇದೇ ರೀತಿ ಆಗಿದೆ ಅಮೃತಧಾರೆ ಸೀರಿಯಲ್ನಲ್ಲಿ. ಝೀ ಕನ್ನಡ ಧಾರಾವಾಹಿಯ ಅಮೃತಧಾರೆ ಸೀರಿಯಲ್ನಲ್ಲಿ ಇದೇ ರೀತಿ ಆಗಿದೆ. ಈಗ ರಾಧಾರಮಣ ಸೀರಿಯಲ್ನ ಮಿಸ್ ಆಗಿ ಪ್ರೇಕ್ಷಕರ ಮನೆಗೆದ್ದಿದ್ದ ಶ್ವೇತಾ ಪ್ರಸಾದ್ ಅವರು ಮಧುರಾ ಹೆಸರಿನಲ್ಲಿ ಈ ಚಾನಲ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಸಂದರ್ಭಕ್ಕೆ ಸೀರಿಯಲ್ನ ನಿರ್ದೇಶಕರಿಗೆ, ನಮ್ಮ ಸೀರಿಯಲ್ನ ನೋಡುವಂತಹ ಪ್ರೇಕ್ಷಕರೇನಿದ್ದಾರೆ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ. ಇದು ಗೌತಮ್ ಅವರಿಗೆ ಎರಡನೇ ಮದುವೆ ಮಾಡಬೇಕು ಅಂತ ಅವರ ತಾಯಿ ತುದಿಗಾಲಲ್ಲಿ ನಿಂತಿದ್ರು, ನಿಮಗೆ ಗೊತ್ತಿದ್ದೇ ಇದೆ. ಗೌತಮ್ಗೆ ಇನ್ನೊಂದು ಮದುವೆ ಮಾಡೋ ವಿಷಯದಲ್ಲಿ ಶಕುಂತಲಾದೇವಿ ತುಂಬ ಸ್ಪೀಡಾಗೇ ಇದ್ದರು. ತಾನೇ ಹುಡುಗಿನೂ ಹುಡುಕ್ತಾ ಇದ್ದರು, ಇದು ನಿಮಗೆ ಗೊತ್ತು. ಈ ಹುಡುಗಿಯ ಜೊತೆ ಭೂಮಿಕಾ ಮಾತುಕತೆನೂ ಮಾಡಿಸ್ಲಿಕ್ಕೆ ಒಪ್ಪಿಸಿದ್ರು, ಇದು ನಿಮಗೆ ಗೊತ್ತು. ಇವರ ಮಾತುಕತೆ ವಿವರ ಮುಂದಿನ ಸಂಚಿಕೆಯಲ್ಲಿ ನಿಮಗೇನು ಅಂತ ತಿಳಿಯುತ್ತೆ. ವಿಶೇಷ ಏನಂದರೆ, ಗೌತಮ್ ದಿವಾನ್ಗೆ ಎರಡನೇ ಹೆಂಡತಾಗಿ ಬರೋ ಯುವತಿ ಯಾರು ಎಂಬ ಪ್ರಶ್ನೆಗೂ ಕೊನೆಗೆ ನಿಮಗೀಗ ಉತ್ತರ ಸಿಕ್ಕಿದೆ. ಸೀರಿಯಲ್ನಲ್ಲಿ ಟೀಚರ್ ಅಮ್ಮ ಅವರನ್ನು ಹುಡುಕಿ ತಗೊಂಡು ಬಂದಿದ್ದಾರೆ ಡೈರೆಕ್ಟ್ರು. ಹೌದು, ಈ ಹಿಂದೆ ರಾಧಾರಮಣ ಸೀರಿಯಲ್ನಲ್ಲಿ ಮಿಸ್ ಆಗಿ ಪ್ರೇಕ್ಷಕರ ಮನೆಗೆದ್ದಿದ್ದ ಶ್ವೇತಾ ಪ್ರಸಾದ್ ಅವರು ಮಧುರಾ ಹೆಸರಿನಲ್ಲಿ ಅಮೃತಧಾರೆ ಧಾರಾವಾಹಿಗೆ ಎಂಟ್ರಿಯನ್ನು ನೀಡಿದ್ದಾರೆ. ಈ ಎರಡನೆಯ ಮದುವೆ ಎಲ್ಲಿಯವರೆಗೆ ಹೋಗುತ್ತದೆ ಎನ್ನುವುದಂತೂ ಯಾರಿಗೂ ಗೊತ್ತಿಲ್ಲ. ಸದ್ಯ ಶ್ವೇತಾ ಪ್ರಸಾದ್ ಅವರು ಅತಿಥಿ ಪಾತ್ರದಲ್ಲಿ ಎಂಟ್ರಿ ನೀಡಿದ್ದಾರೆ. ಈ ಮೂಲಕ ಗೌತಮ್ಗೆ ಎರಡನೆಯ ಮದುವೆ ಮಾಡಲು ನಿರ್ದೇಶಕರು ಇನ್ನೊಬ್ಬರು ಟೀಚರನ್ನು ಹುಡುಕಿದ್ದು ಮಾತ್ರ ವಿಶೇಷ ಅನಿಸಿದೆ. ಇದೇ ಸಂದರ್ಭದಲ್ಲಿ ಈ ಎರಡನೆಯ ಮದುವೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಕಮೆಂಟ್ಗಳು ಬರ್ತಾ ಇದ್ದಾವೆ. ಸೀರಿಯಲ್ ನಿರ್ದೇಶಕರು ಕಿರುತೆರೆ ಪ್ರೇಕ್ಷಕರ ಮನಸ್ಸಿಗೆ ಬಂದಂತೆ ಬೈತಾ ಇದ್ದಾರೆ. ಇದನ್ನೆಲ್ಲ ಓದುತ್ತಾ ಡೈರೆಕ್ಟ್ ಕಿರುನಗೆ ನಗುತ್ತಿರಬಹುದು. ಮುಂದಿನ ಕೆಲವು ಸಂಚಿಕೆಗಳ ಬಳಿಕ ಮತ್ತೊಂದು ಟ್ವಿಸ್ಟ್ ನೀಡಿ ಪ್ರೇಕ್ಷಕರಿಗೆ ಸಾಂತ್ವನ ನೀಡಬಹುದು. ಪ್ರೇಕ್ಷಕರಿಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಸದ್ಯ ಸೀರಿಯಲ್ನಲ್ಲಿ ಎರಡನೆಯ ಮದುವೆ ಕುರಿತು ಪ್ರೇಕ್ಷಕರು ಏನು ಹೇಳುತ್ತಿದ್ದಾರೆ ನೋಡೋಣ ಬನ್ನಿ. ಡೈರೆಕ್ಟರಿಗೆ ಕ್ರಾಸನ್ನು ತಗೊಳ್ತಾ ಇದ್ದಾರೆ ಪ್ರೇಕ್ಷಕರು. ಕೊನೆಗೂ ಡೈರೆಕ್ಟರ್ ಗೌತಮ್ಗೆ ಎರಡನೇ ಮದುವೆ ಮಾಡುವ ತಯಾರಿ ಮಾಡೇ ಬಿಟ್ಟರು. ಸ್ವಸ್ತಿಕ್ ಮುಗ್ಧ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡುವುದು ಡೈರೆಕ್ಟರ್ ವಂಶದಲ್ಲಿ ಬಂದಿರಬೇಕು, ಅದನ್ನೇ ಅಳವಡಿಸಿಕೊಂಡು ಕತೆ ಮುಂದುವರಿಸುತ್ತಿದ್ದಾರೆ. ಇದರ ಅರ್ಥ ಹೆಣ್ಣು ಮಕ್ಕಳು ಸಾಫ್ಟ್ ಆಗಿರಬಾರ್ದಾ, ಒಳ್ಳೆಯವರಾಗಿರಬಾರ್ದಾ? ಡೈರೆಕ್ಟರ್ ಉದ್ದೇಶ. ಆಯಿತು, ಇನ್ನೊಂದು ಮದುವೆ ಮಾಡಿ ಆ ಹೆಣ್ಣಿಗೂ ಮಕ್ಕಳು ಆಗಲಿಲ್ಲ ಅಂದರೆ ಗೌತಮ್ಗೆ ಮತ್ತೊಂದು ಮದುವೆ ಮಾಡ್ತಾರೆ ಡೈರೆಕ್ಟ್ರು. ಮಕ್ಕಳು ಆಗದಿದ್ದರೆ ಎರಡನೇ ಮದುವೆನೇ ಮಾಡುವ ಆಲೋಚನೆ ಮಾಡುವುದಾದರೆ ಡೈರೆಕ್ಟ್ ಮಾಡಿದ ಮೊದಲು ತಪ್ಪಿದು. ಬಾಡಿಗೆ ತಾಯಿ ಮೂಲಕ ಮಗು ಪಡೆಯುವ ಸೀನ್ ಮಾಡಬೇಕಿತ್ತು. ಇಲ್ಲವಾದರೆ ದತ್ತು ಪಡೆಯುವ ಯೋಚನೆ ಮಾಡಬಹುದಾಗಿತ್ತು. ಆವಾಗ ಸ್ವಲ್ಪ ಸಮಾಜ ಸುಧಾರಣೆ ಆಗ್ತಾ ಇತ್ತು ಎಂದು ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ. ಇನ್ನು ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯಿತು ಅನ್ನೋ ಲೆಕ್ಕದಲ್ಲಿ ಭೂಮಿಕಾಗೆ ಮಕ್ಕಳು ಆಗುತ್ತದೆ ಅಥವಾ ಆಗೋದಿಲ್ಲ ಎಂಬುವ ಪ್ರಶ್ನೆ ಇಲ್ಲವೇ ಇಲ್ಲ. ಇಂತಹ ಕಠಿಣ ಸಂದರ್ಭ ಬಂದಾಗ ಮಹಿಳೆ ಹೇಗೆ ಪ್ರಬುದ್ಧವಾಗಿ ಸಮಚಿತ್ತದಿಂದ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾಳೆ ಎಂಬುದನ್ನು ಧಾರಾವಾಹಿಯಲ್ಲಿ ತೋರಿಸಬಹುದಾಗಿತ್ತು. ಅದು ಬಿಟ್ಟು ದುಷ್ಟ ಅತ್ತೆಯ ಮಾತಿಗೆ ಮಣಿಯುವ ಪೆದ್ದಾಗಿ ವರ್ತಿಸುವ ಅಳುಮುಂಜಿ ನಿಶ್ಚಸಜವಾದ ದುರ್ಬಲ ಭೂಮಿಕಾಳನ್ನು ವೈಭವೀಕರಣದಿಂದ ತೋರಿಸುತ್ತಿದ್ದಾರೆ. ಇದರಿಂದ ವೀಕ್ಷಕರಿಗೆ ಭೂಮಿಕಾ ಬಗ್ಗೆ ಅನುಕಂಪ, ಸಹಾನುಭೂತಿ ಹುಟ್ಟುವ ಬದಲು ಆಕ್ರೋಶ, ರೇಜಿಗೆ ಹುಡ್ತಾ ಇದೆ. ಅಂದರೆ ಒಂಥರ ಸಿಟ್ಟು ಬರೋ ಹಾಗೆ ಭೂಮಿಕಾ ಅವರನ್ನು ತೋರಿಸ್ತಾ ಇದ್ದಾರೆ. ಯಾವ ಕಾಲದಲ್ಲಿದ್ದಾರೆ ಈ ತಂಡ ಅಂತ ಗೊತ್ತಿಲ್ಲ ಅಂತಲೂ ಕೂಡ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ. ಮೂಲ ಕತೆ ಹಾಗೇ ಇದ್ದರೂ
ಈ ಕಾಲಮಾನಕ್ಕೆ ತಕ್ಕಂತೆ ಹಾಗೂ ಈ ಹೆಣ್ಣಿಗೆ ಹೊಂದುವಂತೆ ಕಥೆಯನ್ನು ಬದಲಾವಣೆಯನ್ನು ಮಾಡುವುದು ಕರ್ತವ್ಯ ಅಂತ ಆಗಿತ್ತು ಅನ್ನೋದು ಜನರ ವಿಶೇಷ ಇದು ಕಮೆಂಟ್ಸು ಆಗಿತ್ತು. ರಾಯರ ಕುದುರೆ ಕತ್ತೆ ಆಯಿತು ಅನ್ನೋದನ್ನು ಕೂಡ ಒಂದಿಷ್ಟು ಜನ ಬರಿತಾ ಇದ್ದಾರೆ. ಇನ್ನು ಯಾವ ಕಾಲದಲ್ಲಿದ್ದೀರಿ ನಿರ್ದೇಶಕರೇ ಅಂತಲೂ ಕೂಡ ಒಂದಿಷ್ಟು ಜನ ಬರೀತಾ ಇದ್ದಾರೆ. ಜಿದಲ್ಲಿ ಪ್ರಸಾರ ಆಗೋ ಎಲ್ಲ ಧಾರಾವಾಹಿಗೆ ಮಹಿಳೆ ವಿಲ್ಲನ್ ಇದ್ದೇ ಇರ್ತಾಳೆ. ಸೀತಾರಾಮ 5:30 ಹಿಡಿದು ರಾತ್ರಿ 11 ತನಕ ಲೇಡಿ ವಿಲ್ಲನ್ನಿದ್ದೆ ಕತೆ. ಡೈಲಿ ಡೈರೆಕ್ಟ್ರು ಅಲ್ರಿ ಡೈರೆಕ್ಟ್ರೇ, ನಿಮಗೆ ನಾಚಿ ಆಗೋದಿಲ್ವಾ? ಮಕ್ಕಳು ಯಾರಿಗಾದರೂ ಆಗದೇ ಇದ್ದರೆ ಬೇರೆ ಮದುವೆ ಮಾಡೋದೇ ಕಲ್ಪನೆನಾ? ಪ್ರಪಂಚ ಎಷ್ಟು ಮುಂದುವರೆದಿದೆ, ನೀವು ಇನ್ನೂ 3rd ಕ್ಲಾಸ್ ಥರ 1947 ಕಾಲದ ಕತೆ ತೋರಿಸ್ತಾ ಇದ್ದೀರಿ. ಇನ್ನೂ ಏನು 5 ವರ್ಷ ಆದಮೇಲೆ ಆ ಶಕುಂತಲ ಮುಖವಾಡ ಕಳಚುವಿರಾ? 10 ವರ್ಷ ಆದಮೇಲೆ ಭಾಗ್ಯನ ಮಾತಾಡೋ ಹಾಗೆ ಮಾಡ್ತೀರಾ? ಅಲ್ರಿ, ಕತೆನ ಹೇಗೆ ಎಲ್ಲಿಂದ ಎಲ್ಲಿಗೆ ಎಳ್ಕೊಂಡು ಬೇರೆ ಧಾರಾವಾಹಿಗಳ ಹಾಗೆ ನೀವು ಎಳ್ಕೊಂಡು ಹೋಗೋದಕ್ಕೆ ಶುರು ಮಾಡಿಬಿಟ್ರಿ. ನೀಟಾಗಿ ಬೇಗ ಧಾರಾವಾಹಿಯನ್ನು ಮುಗಿಸಿ ಬೇರೆ ಧಾರಾವಾಹಿ ಶುರು ಮಾಡ್ಕೊಳ್ಳೋದು ಅಲ್ರಿ ಅಂತಲೂ ಬೈತಾ ಇದ್ದಾರೆ. ಏನು ಗೊತ್ತಿಲ್ಲ, ಜನ ನೋಡ್ತಾರೆ ಅಂತ ಅಂದಾಗ ನೀವು ಮನಸಾ ಇಚ್ಛಾ ಅವರು ತೋರಿಸೋದು ಸ್ವಾಭಾವಿಕವಾಗಿದೆ. ಸುಮ್ಮನೆ ಸೀರಿಯಲನ್ನು ಎಳಿಬೇಡಿ ಅನ್ನೋದನ್ನು ನಾನು ಕೂಡ ಪದೇ ಹೇಳಿದ್ದೀನಿ. ನನ್ನ ಚಾನಲಲ್ಲೇ ವಿಡಿಯೋ ಕೂಡ ಇದೆ, ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತ. ಅದರ ಲಿಂಕ್ ಬೇಕಾದರೆ ನಾನು ಕೆಳಗಡೆಗೆ ಬಿಡ್ತೀನಿ ಈ ವಿಡಿಯೋದಲ್ಲಿ, ನೀವು ಬೇಕಾದ್ರೆ ಅದನ್ನು ಹೋಗಿ ನೋಡ್ಬೋದು. ಅದರಲ್ಲಿ ಈ ಸೀರಿಯಲನ್ನು ಎಳೆದು ತೋರಿಸೋದನ್ನು ಬಿಡಿಯಾಗಿ ನಾನು ಕೂಡ ಹೇಳಿದ್ದೇನೆ. ಭೂಮಿಕಾ ಅವರನ್ನು ಬಹಳ ಪೆದ್ದಾಗಿ ತೋರಿಸಿದ್ದೀರಿ ಅಂತೇಳಿ ಒಂದಿಷ್ಟು ಜನ ಮಾತಾಡ್ತಾರೆ. ನಿಜವಾಗಿಯೂ ಹೌದು. ಎಲ್ಲಿ ಕತೆಗೆ ಏನು ಬೇಕೋ ಸಾರಾಂಶ ಅದನ್ನು ತೋರಿಸಿದರೆ ಉತ್ತಮವಾಗಿರುತ್ತೆ. ಮಿತಿ ಮೀರಿ ಜನ ನೋಡ್ತಾರೆ ಅಂತ ಹೇಳಿ ಎಲ್ಲಡಿಕೆ ಹಾಕ್ಕೊಂಡು ಜಗ್ದು ಆಮೇಲೆ ಏನೂ ಇಲ್ಲ ಇದರಲ್ಲಿ ಅಂತ ಉಗಿದ ಹಾಗೆ ಸೀರಿಯಲ್ಗಳನ್ನು ತೋರಿಸ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಬದಲಾವಣೆಯನ್ನು ಜನರು ಕೂಡ ಮಾಡ್ಕೋಬೇಕಾಗತ್ತೆ. ಜನರು ಬದಲಾವಣೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಆಗಲ್ಲ. ಆಯಿತಾ? ಭೂಮಿಕಾಗೆ ತನ್ನ ದೇಹದಲ್ಲಿ ತಿಂಗಳ ಚೇಂಜ್ಗಳು ಆಗೋದು ಅರ್ಥ ಆಗುವಷ್ಟು ದಡ್ಡಿನ. ಸುಮ್ಮನೆ ಧಾರಾವಾಹಿಗಳ ಎಲ್ಲಿಂದ ಎಲ್ಲಿಗೆ ಎಳಿತೀರಪ್ಪ? ಮಕ್ಕಳು ಆಗಲ್ಲ ಅಂದರೆ 2ನೇ ಮದುವೆ ಆಗೋದೇನಾ? ಡೈರೆಕ್ಟ್ರಿಗೆ ಸ್ಪೆಷಲ್ ಡೈರೆಕ್ಟ್ರ್ ಇದ್ದಾರೆ ಗೊತ್ತೇ ಇಲ್ಲ ಅನಿಸುತ್ತೆ. ಈ ಸಮಾಜದಲ್ಲಿ ಸಂದೇಶ ಏನು? ಭೂಮಿಕಾ ಯಾಕೆ ಇಷ್ಟು ವೀಕ್ ಆದ್ಲು? ಬೇರೆ ಸೀರಿಯಲ್ ಹೀರೋಯಿನ್ ಥರ ಗೋಳು ಅಂತ ಬೇರೆ ಮದುವೆ ಮಾಡೋಕ್ಕೆ ಹೋಗ್ತಾ ಇದ್ದಾಳಲ್ಲ ಗಂಡನಿಗೆ. ಅಂದರೆ ಬೇರೆ ಥರದಲ್ಲಿ ಮಾತುಗಳು ಬರ್ತಾ ಇದ್ದಾವೆ ಪ್ರೇಕ್ಷಕ ಬಿಂದುಗಳೇ. ಬಹಳಷ್ಟು ಮಾತುಗಳು ಈ ಸೀರಿಯಲನ್ನು ಇಷ್ಟಪಟ್ಟು ಬಹಳಷ್ಟು ಜನ ನೋಡ್ತಾ ಇದ್ದರು. ಆ ಸೀರಿಯಲನ್ನು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಬಹಳಷ್ಟು ಬೇಜಾರು ಬಂದಿದೆ ಜನರಿಗೆ. ಹಾಗಾಗಿ ಈ ರೀತಿಯ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ನಾನು ಮತ್ತೆ ಯಾವ ಸೀರಿಯಲ್ಗೂ ಈ ರೀತಿಯ ಕಮೆಂಟ್ಸನ್ನು ನೋಡಿರಲಿಲ್ಲ ಇದಕ್ಕೆ ಬಂದಷ್ಟು. ಹಾಗೆಯೇ ನೋಡಿ, ಸೀರಿಯಲ್ಲು ಒಳ್ಳೆಯದಿದ್ದಾಗ ಒಳ್ಳೆ ರೀತಿಯಲ್ಲಿ ಮುಗಿಸ್ಬೇಕು ಅನ್ನೋದು ನಾನು ಕೂಡ ಹೇಳ್ತಾ ಇದ್ದೆ. ಹಾಗೆಯೇ ಇದನ್ನು ಒಳ್ಳೆ ರೀತಿಯಲ್ಲಿ ಮುಗಿಸಿದರೆ ಒಳ್ಳೆಯದಾಗಿತ್ತು. ನೋಡೋಣ ಎಲ್ಲಿಯವರೆಗೂ ಈ ಸೀರಿಯಲನ್ನು ಹೇಳ್ಕೊಂಡು ಹೋಗ್ತಾರೆ ಅಂತ. ಹೋಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿಟ್ಕೊಳ್ಳಿ. ಹಾಗೆಯೇ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆ. ಅಲ್ಲಿಯವರೆಗೂ ಕರ್ನಾಟಕದ ಕುಲಕೋಟಿಗೂ ಮತ್ತು ನನ್ನ ಕನ್ನಡದ ಪ್ರೇಕ್ಷಕ ಬಿಂದುಗಳಿಗೂ ಕೋಟಿ ನಮನವನ್ನು ಹೇಳ್ತಾ, ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಠ್ ನಿಮ್ಮನ್ನು ಇಲ್ಲಿಂದ ಬೀಳ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು.